ಈ ಬದದಿಂದ ಈ ಕಡೆ ಇಲ್ಲಿ ಕಲ್ಕುಚ್ಚು ಹಾಕಿದಾರಲ್ಲ ಬದ ಅಲ್ಲಿವರೆಗೂ ಮತ್ತು ಹಿಂಗೆ ಹೋಗುತ್ತೆ ಜಮೀನು ಇದೆ ಬದಿನ ಪಕ್ಕ ಸ್ಟ್ರೈಟ್ ಹೋಗಿ ಮತ್ತು ಎಡಗಡೆಗೆ ಎಕ್ಸ್ಟೆಂಡ್ ಆಗುತ್ತೆ 5 ಎಕರೆ 2 ಕುಂಟೆ ಅದರಲ್ಲಿ 21 ಕುಂಟೆ ಖರಾಬ್ ಹೋಗ್ತಾ 4 ಎಕರೆ 21 ಕುಂಟೆ ಜಮೀನು 21 ಕುಂಟೆ ನಿಮಗೆ ಎಕ್ಸ್ಟ್ರಾ ಖರಾಬ್ ಫ್ರೀಯಾಗಿ ಸಿಗುತ್ತೆ. ಇದು ಲ್ಯಾಂಡ್ ಬರೋದು ತುಮಕೂರು ಡಿಸ್ಟಿಕ್ ಕೊರಟಗೆರೆ ತಾಲೂಕು. ಕೊರಟಗೆರೆ ತಾಲೂಕಿಂದ 7 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರು ಸಿಟಿ ಸೆಂಟ್ರಿಂದ ಈ ಜಾಗಕ್ಕೆ 90 ಕಿಲೋಮೀಟ್ರ್ ಆಗುತ್ತೆ. ದವಾಸ್ಪೇಟೆ ಹೈವೇಯಿಂದ 50 ಕಿಲೋಮೀಟ್ರ್ ಆಗುತ್ತೆ ಈ ಜಾಗಕ್ಕೆ. ಕೊರಟಗೆರೆಯಿಂದ ಅಕ್ಕಿರಾಂಪುರ ಹೋಗೋ ಏನು ರೋಡ್ ಇದೆಯೋ ಆ ರೋಡಿಂದ 1.5 ಕಿಲೋಮೀಟ್ರ್ ಒಳಗಡೆ ಬರಬೇಕು. 1.25 ಕಿಲೋಮೀಟ್ರು ಮಡ್ ರೋಡ್ ಬರಬೇಕು, ಮೆಟ್ಲಿಂಗ್ ರೋಡು. ಅಲ್ಲಿ ಮನೆ ಕಾಣಿಸ್ತಿದೆ ನೋಡಿರಿ, ಅದು ಅಲ್ಲಿವರೆಗೂ ಮೆಟ್ಲಿಂಗ್ ರೋಡ್ ಇದೆ. ಅಲ್ಲಿಂದ ಈ ಕಾರ್ ನಿಂತಿದೆಯಲ್ಲ ಹಿಂಗೆ ಬರೋದು, ಇದು ಕಚ್ಚಾ ರೋಡು. ಒಳಗಡೆಗೆ ಬರೋಕ್ಕೆ ಕಚ್ಚಾ ರೋಡ್ ಐತೆ. ರೋಡ್ ಕೂಡ ತೋರಿಸ್ತೀನಿ ನೋಡಿ. ಇದೇನು ಉಳುಮೆ ಮಾಡಿದ್ರು ಅದು ಬೇರೆಯವ್ರದ್ದು ಜಮೀನು. ಅದೇ ಥರ ಮಣ್ಣು ಸೇಮ್ ಇದೆ ಲ್ಯಾಂಡು. ರೋಡಲ್ಲಿ ದೊಡ್ಡ ಗಿಡಗಳಿದೆಯಲ್ಲ ಅಲ್ಲಿವರೆಗೂ ಹೋಗುತ್ತೆ ಹಿಂದಕ್ಕೆ. ಈಗ ಫುಲ್ಲು ಲ್ಯಾಂಡಿಗೆ ಬರೋಂಥ ರೋಡ್ ತೋರಿಸ್ತೀನಿ ಇಲ್ಲಿ. ಒಂದು 100 ಮೀಟ್ರು ಕಚ್ಚಾ ರೋಡು ಇದೆ. ಈ ಕಲ್ಲು ಹಾಕಿದಾರಲ್ಲ ಇಲ್ಲಿಂದನೇ ಲ್ಯಾಂಡ್ ಸ್ಟಾರ್ಟ್ ಆಗೋಂಥದ್ದು. ಅಕ್ಕಪಕ್ಕ ತೋಟಗಳಿವೆ, ಬೋರ್ವೆಲ್ ಹಾಕೊಂಡು ವ್ಯವಸಾಯ ಮಾಡ್ತಾರೆ. ತೋಟಗಳಿವೆ. ಇದೇನು ಕಲ್ಲಿದೆಯಾ ನೋಡಿ, ಇಲ್ಲಿಂದ ಹಿಂಗೆ ಸ್ಟಾರ್ಟ್ ಆಗುತ್ತೆ ಜಮೀನಿಂದ. ಅಲ್ಲಿ ಉತ್ತಿದ್ದಾರೆ ನೋಡಿರಿ, ಅಲ್ಲಿಂದ ಹಿಂಗೆ ಸ್ಟ್ರೈಟ್ ಹೋಗುತ್ತೆ ಈ ಜಮೀನು ನೋಡಿ. ಇದೇ ಕಚ್ಚಾ ರೋಡು, ಇದೇ ಕಚ್ಚಾ ರಸ್ತೆ. ಸುಗ್ಗಿ ಪಾತ್ರ ಇಲ್ಲ. ಇದು ಕಚ್ಚಾ ರೋಡು, ಜಲ್ಲಿ ಕಲ್ಲು ಹಾಕಿರೋಂಥ ರೋಡು. ಅಕ್ಕಪಕ್ಕ ಎಲ್ಲ ಫಾರ್ಮ್ ಮಾಡ್ಕೊಂಡು ಇಲ್ಲೇ ವಾಸ ಇದ್ದಾರೆ ಲ್ಯಾಂಡ್ಗಳಲ್ಲಿ. ಈ ತೋಟದಲ್ಲೂ ವಾಸ ಇದೆ. ಇದು ಬಂದು 3/4 ಕಿಲೋಮೀಟ್ರು ಮಡ್ ರೋಡ್ ಬಂದಿದ್ದು ಈಗ ನಾನು. ಇದು ಸಿಮೆಂಟ್ ರೋಡು. ಅಕ್ಕಿರಾಂಪುರ ಕೊರಟಗೆರೆ ಹೋಗುವಂಥ ರೋಡಿಗೆ ಹೋಗಿ ಕನೆಕ್ಟ್ ಆಗುತ್ತೆ. ಇದೇನು ಜಾಸ್ತಿ ದೂರ ಇಲ್ಲ, ಒಂದು 200 ಮೀಟ್ರಲ್ಲಿ ಹೈವೇ ಸಿಕ್ಬಿಡುತ್ತೆ. ಟೋಟಲ್ಲು 1.25 ಕಿಲೋಮೀಟ್ರ್ ಆಗುತ್ತೆ ಲ್ಯಾಂಡಿಗೆ ಇದರಿಂದ. ಇದೇ ಅಕ್ಕಿರಾಂಪುರ ಮತ್ತು ಕೊರಟಗೆರೆ ಹೋಗುವಂಥ ಮೇನ್ ಹೈವೇ. ಇದು ಹೈವೇ. ಇದು ಕರೆಕ್ಟಾಗಿ 1.25 ಕಿಲೋಮೀಟ್ರ್ ಐತೆ ಒಳಗಡೆ ಹೋಗೋಕ್ಕೆ.